ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಇಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯಗೋಸ್ಕರ ಶೇಂಗಾ ಹುರಿಯೋಕೆ ಇಟ್ಟಿದ್ದೆ. ಇದು ಹುರಿದಿದ್ದಾದಮೇಲೆ ಒಂದು ಜಾರಿಗೆ ಹಾಕ್ಕೊಂಡೆ. ಇದು ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಕ್ಕೊಂಡೆ, ಅದಕ್ಕೆ ಒಂದೆರಡು ಎಸ್ಲು, ಸ್ವಲ್ಪ ಹಸಿಮೆಣ್ಸಿಕಾಯಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಇಲ್ಲ ಅಂದರೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಈರುಳ್ಳಿ, ಒಂದು ಟೊಮೊಟೊ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಅನ್ನದ ಜೊತೆಗೆ, ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರ್ತದೆ. ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ ಇದು. ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡೆ ಹುರಿದಿದ್ದಾದಮೇಲೆ. ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕಿ ಹುರ್ಕೊಂಡೆ. ಸ್ವಲ್ಪ ಅಷ್ಟೇ, ಜಾಸ್ತಿ ಇದು ಮಾಡ್ಕೋಬೇಡಿ, ಸ್ಲಿಮ್ಮಲ್ಲಿ ಇಟ್ಕೋಬೇಕು. ಸ್ವಲ್ಪ ಅಷ್ಟೇ ಹುರ್ಕೋಬೇಕಷ್ಟೆ. ಸ್ವಲ್ಪ ಇದು ಮಾಡ್ಕೊಂಡು ಬಿಸಿ ಮಾಡಿಕೊಂಡು ಜಾರ್ಗೆ ಹಾಕ್ಕೊಂಡ್ರೆ ಮುಗೀತು. ಜಾರಿಗೆ ಹಾಕ್ಕೊಂಡೆ. ಅದೇ ಜಾರಿಗೆ ಸ್ವಲ್ಪ ಸಾಂಬಾರು ಪೌಡ್ರು, ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಮಾಡ್ಕೊಂಬರೋಣ. ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು ಇಟ್ಕೊಂಡಿದ್ದೆ. ಅದಾದಮೇಲೆ ದೊಣ್ಣೆ ಮೆಣಸಿನ್ಕಾಯಿ ಚೆನ್ನಾಗಿ ಚೆನ್ನಾಗಿ ತೊಳ್ಕೊಬೇಕದು. ತೊಳ್ಕೊಂಡು ಆದಮೇಲೆ ನೀರೆಲ್ಲ ಸೋಸ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡೆ. ಒಂದು ಪ್ಲೇಟಿಗೆ ಹಾಕ್ಕೊಂಡ್ಮೇಲೆ ಒಂದರಲ್ಲಿ 4 ಹೋಳು ಮಾಡಿದೆ ನಾನು. ಈ ಥರ ನಾನು ಇದರಲ್ಲಿರೋ ಬೀಜಗಳ್ನ ತೆಗಿತೀನಿ, ಯಾಕಂದರೆ ಜಾಸ್ತಿ ಖಾರ ತಿನ್ನಲ್ಲ ನಾವು. ಅದಕ್ಕೋಸ್ಕರ ಖಾರ ತಿನ್ನೋರಾದರೆ ಹಂಗೆ ಬಿಡ್ಬೋದು, ಚೆನ್ನಾಗಿರ್ತದೆ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸಿಡಿಬೇಕು. ಸಿಡ್ದಾದ್ಮೇಲೆ ಸ್ವಲ್ಪ ಈರುಳ್ಳಿ, ಕರಿಬೇವು ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಹಾಕೋಣ. ಅದು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ದೊಣ್ಣೆ ಮೆಣಸಿನ್ಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಎಣ್ಣೆಗೆ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದ್ರೇ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕದು. ಈ ಥರ ಸ್ಪೂನಲ್ಲಿ ತಿರುವಿ ಹಾಕ್ಬೇಕು. ಅವನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿದೆ. ಸ್ವಲ್ಪ ಉಪ್ಪು ಹಾಕ್ಕೋಬೋದು ನೀವು. ಹಾಕ್ಕೊಂಡು ಸಣ್ಣಕ್ಕಿಟ್ಟೆ, ತಳ ಒತ್ತುತ್ತೆ ಅಂತ ನೋಡಿ. ಈ ಥರ ಫ್ರೈ ಆಗಿತ್ತು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಸೇರ್ಸೋಣ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸೇರ್ಸೋಣ. ಅದಕ್ಕೆ ನೀವು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಇದು ತೆಳ್ಳಗೂ ಮಾಡ್ಕೋಬೋದು, ಗಟ್ಟಿಗೂ ಮಾಡ್ಕೋಬೋದು. ನಾವು ಇರೋರು ಇಬ್ಬರಲ್ಲ, ಅದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಒಂಥರ ಶೇಂಗಾ ಚಟ್ನಿ ತಿಂದಂಗೆ ಅನಿಸುತ್ತೆ. ಏನೋ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು. ಏನೋ ಒಂಥರ ಊಟ ಮಾಡೋಕ್ಕೆ ಒಂದು ಹೊತ್ತು, ನೈಟು ಒಂದು ಸ್ವಲ್ಪ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದಾದಮೇಲೆ ಕುದಿಯೋಕ್ಕೆ ಮುಚ್ಚಳ ಮುಚ್ಚಿದೆ. ಇದು ಕುದಿ ಬಂದಿತ್ತು. ಅದಾದಮೇಲೆ ನಮ್ಮ ಯಜಮಾನ್ರು ಬಂದರು, ಟೀಗಿಟ್ಟೆ. ಟೀ ಆದಮೇಲೆ ಇಬ್ಬರು ಸೋಸ್ಕೊಂಡು ಬ್ರೆಡ್ ತಂದಿದ್ರು. ಅವರಾಗಲೇ ಬ್ರೆಡ್ ತಂದಿದ್ರು. 2 ಅವರಿಗೊಂದು ನನಗೊಂದು ತಿಂದ್ವಿ. ಅದಾದಮೇಲೆ ಇಲ್ಲಿ ಪೂಜೆಗೆ ಚಿಪ್ಪು ಇರುತ್ತಲ್ಲ, ಅದನ್ನು ಕಾಸಕ್ಕಿಟ್ಟೆ ಸಾಂಬ್ರಾಣಿ ಕೊಡ್ಕೊಳ್ಳೋಕ್ಕೆ. ಇಲ್ಲಿ ಪೂಜೆ ಮಾಡಿಕೊಂಡು
ಮಾಡ್ಕೊಂಡಿದ್ದಾದಮೇಲೆ ಪೂಜೆ ಮಾಡ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಇದಾಗ್ತಿತ್ತು, ಬೆಂಕಿ ಹತ್ತಿತ್ತು. ಒಂದು ಸ್ವಲ್ಪ ನೀರು ಚಿಮ್ಸಿ ಆರಿಸಿ ಅದಾದಮೇಲೆ ಸಾಂಬ್ರಾಣಿ ಪುಡಿ ಹಾಕಿದೆ. ಇದು ಹಾಕೋದ್ರಿಂದ ಮನೆ ನೆಗೆಟಿವ್ ಎಲ್ಲ ಹೋಗುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಅಂತ ಅಷ್ಟೇ. ನಾನು ರೂಮಿಗೆ, ಅಡುಗೆ ಮನೆಗೆ, ಹಾಲಿಗೆ ಎಲ್ಲದಕ್ಕೂ ನಾವು ಮನೆಗೆಲ್ಲ ಕಟ್ಟಿರ್ತೀವಲ್ಲ, ಕಾಯಿ ನಿಂಬೆಹಣ್ಣು ಎಲ್ಲದಕ್ಕೂ ಹೊಗೆ ಕೊಟ್ಕೊಳ್ಳೋದ್ರಿಂದ ಒಳ್ಳೆಯದು. ಅದೆಲ್ಲ ಆದಮೇಲೆ ಐಸ್ ಕ್ರೀಮ್ ತಂದಿದ್ರು, ತಿಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.